ಸರ್ಜರಿಯ ಬಿಗ್ ಸುಳಿವು ಕೊಟ್ಟ ಸಿಎಂ ಆಪ್ತ ಸಚಿವ ಸಂಪುಟ ಪುನಾರಚನೆ ಆಗಲಿ ಎಂದ ಬೈರತಿ ಸುರೇಶ್. ಈಗಾಗಲೇ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗ್ಗ ಜಗ್ಗಾಟಗಳು ನಡೀತಾ ಇದೆ. ಹೈಕಮಾಂಡ್ ಲೆವೆಲ್ಗೆ ಚರ್ಚೆ ಆಗ್ತಾ ಇದೆ. ಸಂಪುಟ ಸರ್ಜರಿಯ ಬಿಗ್ ಸುಳಿವನ್ನ ಕೊಟ್ಟ ಬೈರತಿ ಸುರೇಶ್. ಕ್ಯಾಬಿನೆಟ್ ರೀಶಫಲ್ ನಿಂದ ಎಲ್ಲರಿಗೂ ಅವಕಾಶ ಸಿಗುತ್ತದೆ. ಹೈಕಮಾಂಡ್ ನಾಯಕರ ತೀರ್ಮಾನವನ್ನ ಒಪ್ಪುತ್ತೇವೆ. ಸಂಪುಟ ಸರ್ಜರಿಗೆ ಸಿಎಂ ಡಿಸಿಎಂ ಸೇರಿ ಎಲ್ಲರೂ ಬದ್ಧ. ಬಿಜೆಪಿ ಸರ್ಕಾರದಲ್ಲಿ ಮೂರು ಜನ ಸಿಎಂ ಆಗ್ತಾರೆ. ನಮ್ಮ ಸರ್ಕಾರದಲ್ಲಿ ಸಂಪುಟ ಪುನಾರಚನೆ ಆಗಬಾರ್ದಾ? ಎಲ್ಲರಿಗೂ ಅವಕಾಶ ಸಿಗಲಿ ಬಿಡಿ ಎಂದ ಸಚಿವ ಬೈರತಿ. ಸಂಪುಟ ಸರ್ಜರಿಯ ಬಿಗ್ ಸುಳಿವನ್ನ ಕೊಟ್ಟಿದ್ದಾರೆ ಬೈರತಿ ಸುರೇಶ್. ಸರ್ಕಾರದಲ್ಲಿ ರೀಶಫಲ್ಗೆ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರಲ್ಲೂ ಕೂಡ ಇದ್ರ ಬಗ್ಗೆ ಪರ್ಮಿಷನ್ ಇದೆ. ಅಂದರೆ ಎಲ್ಲರೂ ಕೂಡ ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಎಲ್ಲರೂ ಸಹಿತ ಇದಕ್ಕೆ ಬದ್ಧರಾಗಿದ್ದಾರೆ. ಸಂಪುಟ ಪುನರ್ರಚನೆ ಆಗಲಿ ಬಿಡಿ. ಬಿಜೆಪಿ ಸರ್ಕಾರದಲ್ಲಿ ಮೂರು ಜನ ಸಿಎಂ ಆಗ್ತಾರೆ. ನಮ್ಮ ಸರ್ಕಾರದಲ್ಲಿ ಸಂಪುಟ ಪುನರ್ರಚನೆ ಆಗೋದು ಬೇಡವಾ ಅಂತ ಪ್ರಶ್ನೆ ಮಾಡ್ತಾರೆ ಬೈರತಿ ಸುರೇಶ್. ಎಲ್ರಿಗೂ ಅವಕಾಶ ಸಿಗಬೇಕು. ನೋಡಿ, ಈಗಾಗಲೇ ಬಿಜೆಪಿಯಲ್ಲಿ ಯಡಿಯೂರಪ್ಪ ಬಳಿಕ ಏನು ಬಸವರಾಜ ಬೊಮ್ಮಾಯಿ ಸಿಎಂ ಆಗ್ತಾರೆ. ಅದಾದ ಮೇಲೆ PCM ಆರೋಪ ಬಂದ ಮೇಲೆ ಮತ್ತೆ ಸಿಎಂ ಬದಲಾವಣೆ, ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಬೈರತಿ ಸುರೇಶ್ ಮಾತನಾಡಿರುವಂಥದ್ದು. ಸರ್ಕಾರದಲ್ಲಿ ಮೂರು ಜನ ಮುಖ್ಯಮಂತ್ರಿ ವಿಸ್ತರಣೆ ನನಗೆ ಗೊತ್ತಿಲ್ಲ ಸರ್. ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ, ನಾವೆಲ್ಲ ಮಿನಿಸ್ಟರ್ಸ್ ಆಗಲಿ, ಶಾಸಕರಾಗಲಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಹೇಳ್ತದೆ ಜನಗಳಿಗೆ ಒಳ್ಳೇದು ಮಾಡ್ಬೇಕು ಅಂತ. ಇಷ್ಟು ದಿನ ನೀನು ಅಧಿಕಾರದಲ್ಲಿರಪ್ಪ ಅಂತೇಳಿ ಅಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ. ಯಾವತ್ತಾಗಲ್ಲ ಸಂಪುಟ ವಿಸ್ತರಣೆ ನನಗೆ ಗೊತ್ತಿಲ್ಲ ಸರ್. ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ, ನಾವೆಲ್ಲ ಮಿನಿಸ್ಟರ್ಸ್ ಆಗಲಿ, ಶಾಸಕರಾಗಲಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಹೇಳ್ತದೆ ಜನಗಳಿಗೆ ಒಳ್ಳೇದು ಮಾಡ್ಬೇಕು ಅಂತ. ಇಷ್ಟು ದಿನ ನೀನು ಅಧಿಕಾರದಲ್ಲಿರಪ್ಪ ಅಂತೇಳಿ ಅಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ. ಯಾವತ್ತಾಗಲ್ಲ ಶಾಸಕರಾಗಿ ಕೆಲಸ ಮಾಡ್ಕೊಂಡು ಇರ್ತೀವಿ. ಹೋಗ್ತಾನೆ ಇರ್ತಾರ್ರಿ, ತಪ್ಪೇನೈತೆ? ಒಳ್ಳೆ ಕತೆ ಆಯ್ತಲ್ಲ, ಯಾಕೆ ಹೋಗ್ಬಾರ್ದು ಅಂತ ಕಾನೂನು ಇದೆಯಾ? ಬಿಜೆಪಿ ಸರ್ಕಾರದಲ್ಲಿ ಮೂರು ಜನ ಮುಖ್ಯಮಂತ್ರಿಗಳು